ಇದು ಬರೀ ಜಾಗ ಅಲ್ಲ, ಥೌಸಂಡ್ಸ್ ಆಫ್ ಎಮೋಷನ್ಸ್, ರಿಗ್ರೆಟ್ಸ್, ಡ್ರೀಮ್ಸ್, ಲೀಜಿನಿಯಸ್ ಎಲ್ಲ ಐತೆ ಈ ಜಾಗದಲ್ಲಿ. ಇದು ಬರೀ ಕಾರ್ನರ್ ಬೆಡ್ ಅಲ್ಲ, ಇದು ಸಮ್ಟೈಮ್ಸ್ ಫೋನ್ ನೋಡ್ತಾ ಕೂದಾಗ ನಾನು ಏನು ಮಾಡ್ತಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋ ಆಲೋಚನೆ ತರುತ್ತೆ. ಸಮ್ಟೈಮ್ಸ್ ನಾನು ಏನಾದರೂ ಒಂದು ಯೂನಿಕ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ, ಅದೇ ಮಾಡ್ತಾ ಕೂತಾದಾಗ ನಂಗೆ ಇದು ಬೇಕಾ ಅಂತ ಅನ್ಸುತ್ತೆ. ಇಲ್ಲಿ ನಾವು ಎದ್ದಿರೋಕ್ಕಿಂತ ಮಲಗಿರೋದೇ ಜಾಸ್ತಿ ಈ ಒಂದು ಜಾಗದಲ್ಲಿ. ಮಲಗಿದೀವಿ ಅಂದ್ರೆ ಸುಮ್ಮನೆ ನಿದ್ದೆ ಮಾಡೋದಲ್ಲ, ನಿದ್ದೆ ಮಾಡ್ಕೊಂಡು ಕನ್ಸು ಕಾಣೋದು. ಹಗಲ್ ಕನ್ಸಲ್ಲ, ರಾತ್ರಿ ಕನ್ಸಲ್ಲ, ಜೀವನದ ಕನಸು. ರಾತ್ರಿ 2ಕ್ಕೆ ಮಲಗಿಸ್ತದ ದಿನ, ಮುಂಜಾನೆ 10ಕ್ಕೆ ಬಸ್ತದ. ರಾತ್ರಿಗೆ 2ಕ್ಕೆ ಮಲಗಿಸ್ತದಂದ್ರೆ ಅಷ್ಟೊತ್ತನ ನಾವು ಇಲ್ಲಿ ಏನು ಸುಮ್ಮನೆ ಇದ್ದಿರಲ್ಲ ಈ ಬೆಡ್ ಮೇಲೆ. ಯಾವ್ದನ್ನೊಂದು ಟಾಪಿಕ್ ಮೇಲೆ ನಾನು ಈ ಟಾಪಿಕ್ ಇಂದ ನಾನು ಮುಂದುವರಿಬೋದು, ಈ ಟಾಪಿಕ್ ಇಂದ ನಾನು ಬೆಳಿಬೋದು ಅನ್ನೋ ಒಂದು ಕಾರ್ನರ್ ಕಂಫರ್ಟ್ ಕೊಡುತ್ತಾ ಇದು. ಅಸೈನ್ಮೆಂಟ್ ಬರೆದ್ರು ಇದ್ರ ಮೇಲೆ ಬರೀತೀನಿ, ಓದಿದ್ರು ಇದ್ರ ಮೇಲೆ ಬರೀತೀನಿ, ಮೂವಿ ನೋಡಿದ್ರೆ ಇದ್ರ ಮೇಲೆ ಮಲ್ಕೊಂಡು ನೋಡ್ತೀನಿ. ಆಮೇಲೆ ಸ್ಪೆಷಲ್ ಆಗಿ ಕಿಟಕಿ. ಫೋನ್ ಬೇಸರ ಆಯ್ತಾ, ಫೋನ್ ಬಿಟ್ಟು ಸೈಡಿಗೆ ಹಾಕು, ಈ ಕಿಡಿಗೆ ಕುಂತ್ಗ ನೋಡು. ರಾತ್ರಿ ಆಗ್ಲಿ ಎಂತ ವ್ಯೂ, ಬಗಲ ಗ್ರೌಂಡ್ ಅದ. ಮುಂಜಾನೆ 8 ಗಂಟೆ 9 ಗಂಟೆ ಸಾಲರು ಇಲ್ಲಿ ಆಟ ಆಡ್ತಿರ್ತಾವ. ಸಂಜೆ 4 ಗಂಟೆ ಬಂದಿಲ್ಲ ಹುಡ್ರು ಆಟ ಆಡ್ತಿರ್ತಾವ. 4 ಗಂಟೆ ಮೇಲೆ 6 ಗಂಟೆ ತನಕ 6:30 ತನಕ ನಮ್ಮ ಊರಲ್ಲಿ ಕ್ರಿಕೆಟ್ ಆಡ್ತಿರ್ತಾವ. ಯೂನಿಕ್ ವ್ಯೂ ಇದು ಈ ಕಾರ್ನರ್ ಬೆಡ್ ಇಂದ. ರಾತ್ರಿ 1 ಹೊತ್ತಿಗೆ ಎದ್ದು ನೋಡ್ರಿ ಇಲ್ಲೆಲ್ಲ ನಾಯಿಗಳು ಆಡಾಡ್ತಿರ್ತಾವ. ಎಂತ ಕಂಫರ್ಟ್, ಎಂತ ಜಾಗ. ಹಾಸ್ಟೆಲ್ ಲೈಫ್ನಾಗ ನಿಮ್ಗೆ ಈ ತರದೊಂದು ಪ್ಲೇಸ್ ಇದ್ದೇ ಇರುತ್ತಾ. ಕಾರ್ನರ್ ಬೆಡ್, ನಾನು ಇದನ್ನ ಕಾರ್ನರ್ ಬೆಡ್ ಅಂತ ಕರಿತೀನಿ. ಇದು ಬರೀ ಬೆಡ್ ಅಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಷ್ಟೋ ಡ್ರೀಮ್ಸ್ಗಳಿಗೆ ಪ್ಲಾನ್ ಕೊಟ್ಟದ, ಎಷ್ಟೋ ನಾನು ಮಾಡಬೇಕು ಅನ್ಕೊಂಡಾಗ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟದ, ಅದನ್ನ ಎಕ್ಸಿಕ್ಯೂಷನ್ ಮಾಡಾಕ ಒಂದು ಮನ್ಸು ಕೊಟ್ಟದ, ಒಂದು ಕಂಫರ್ಟ್ನೆಸ್ ಕೊಟ್ಟದ. ನಿಜವಾಗ್ಲೂ ಇದು ಸಾಮಾನ್ಯವಾದಂತ ಜಾಗ ಅಲ್ಲ ಇದು. ಒಂದೊಂದ್ಸರಿ ಸೊಳ್ಳೆ ಕಾಟ ಇರ್ತದ ಅಷ್ಟೇ, ಏನು ಮಾಡಕ್ಕಾಗಲ್ಲ. ನನ್ನ ಮಗನು ಅಲ್ಲೇ ಮೂಲೆಗೆ ಕುಂತಿರ್ತಾವ. ನಾನು ಏನೋ ಒಂದು ಈಗ ಯಾಕಡೆ ಫೋಕಸ್ ಮಾಡಕೈತಿ ಅಂದ್ರೆ ಬಂದು ಕಡ್ಬಿಡ್ತ, ಕಟ್ ಅನ್ನೋದು ಮತ್ತೆ ಫೋಕಸ್ ಹೋಗ್ಬಿಡ್ತದೆ. ಅದಕ್ಕಂತ ನಾವು ರಾಮಬಾಣ ಇಟ್ಟಿರ್ತೀವಿ ಏನನ್ ಬೇರೆ ಹೋದು ಅವಕ್ಕಂತ. ನಿಜವಾಗ್ಲೂ ಇದೊಂಥರ ಈಗ ಬುದ್ಧನ್ಗೆ ಯಾವ್ದೋ ಹಳ್ಳಿ ಮರದ ಕೆಳಗಡೆ ಕೂತ್ ಜ್ಞಾನೋದಯ ಆಯ್ತು ಅಂತಾರಲ್ಲ, ಹಂಗೆ ನಮ್ಗೆ ಈ ಬೆಡ್ ಮೇಲೆ ಇದ್ದಾಗ, ನನ್ಗೆ ಈ ಕಾರ್ನರ್ ಬೆಡ್ ಅಲ್ಲಿ ಮಲ್ಕೊಂಡಾಗ, ಈ ಬೆಡ್ ಮೇಲೆ ಕೂತಾಗ ತುಂಬಾ ಅದ್ಭುತವಾದ ಆಲೋಚನೆಗಳು ಬಂದವ. ಅದ್ಭುತವಾದ ಆಲೋಚನೆಗಳನ್ನ ಎಕ್ಸಿಕ್ಯೂಟ್ ಮಾಡಕ್ ಟ್ರೈ ಮಾಡಿದೀನಿ. ಇನ್ನು ಮುಂದೆ ಈ ತರ ಮಾಡು ಅಂತ ಆಲೋಚನೆ ಕೊಟ್ಟದ. ಸಮ್ಟೈಮ್ಸ್ ಎಲ್ಲ ಬೇಜಾರ ಏನ್ ಮಾಡ್ಬಾರ್ದಪ್ಪ, ಏನ್ ಮಾಡಿದ್ರೆ ನಮ್ಗೆ ಏನ್ ಡೆವಲಪ್ ಆಗಲ್ತಂತ ಅನ್ಸಿದಾಗ ಒಳ್ಳೆ ನಿದ್ದೆ ಕೊಟ್ಟದ. ಅದ್ಭುತ ಅಂದ್ರೆ ಅದ್ಭುತ ಇದು. ಇಟ್ಸ್ ನಾಟ್ ಎ ಬೆಡ್, ಇಟ್ಸ್ ಎಮೋಷನ್. ಇಟ್ಸ್ ಹ್ಯಾವ್ ಎ ಪವರ್ ಆಫ್ human dreams can do everything for his life. It shows his corner with comfortness, with power, the hungriness, everything is there. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತ ಜಾಗ. ನಾನು ಮೈಸೂರಿಗೆ ಬಂದಿನಿ, ಫಸ್ಟ್ ಡೇ ಮೈಸೂರಿಗೆ ಬಂದು ಹಾಸ್ಟ್ಲಿಗೆ ಬಂದಾಗ ನನಗೆ ಪಾಸಿಟಿವ್ ವೈಬ್ಸ್ ಕೊಟ್ಟಿದ್ದು ಈ ಜಾಗ. ಸೀನಿಯರ್ ಇದ್ರು, ಅಣ್ಣವ್ರು, ಅವ್ರು ಹೋದ್ರು. ಅವ್ರಾದ್ಮೇಲೆ ನಾನು ಹೆಂಗನ ಇಲ್ಲೇ ಉಳ್ಕೊಂಡೆ, ಇಲ್ಲೇ ಇದೀನಿ. ಈ ಬೆಡ್ ನನ್ ಕೊನೆವರೆಗೂ ಇಲ್ಲೇ ಇರ್ತೀನಿ. ಇದು ನಿಜವಾಗ್ಲೂ ಇಟ್ಸ್ ಅನ್ ವೆರಿ ಗುಡ್ ಎಮೋಷನ್ಸ್. ಅದ್ಭುತ. ಹಿಂದೆಂದಿಗೂ ಮರೆಯೇನು ನಿನ್ನೆ ಜಾಗವ, ಹಿಂದೆಂದಿಗೂ ಮರೆಯೇನು ನೀನ್ ಕೊಟ್ಟ ಅವಕಾಶಗಳ, ಹಿಂದೆಂದಿಗೂ ಮರೆಯೇನು ನಿನ್ನೆ ಅದ್ಭುತ ಆಲೋಚನಾ ಶಕ್ತಿಯ ಗುಣಗಳು. ಎಂದಿಗೂ ಚಿರಋಣಿ ನಾ, ಎಂದಿಗೂ ನಿನಗೆ ಚಿರಋಣಿ. ತುಂಬಾ ಧನ್ಯವಾದಗಳು ಮೈ ಕಾರ್ನರ್ ಬೆಡ್. ಥ್ಯಾಂಕ್ ಯು ಸೋ ಮಚ್ ಮೈ ಕಾರ್ನರ್ ಬೆಡ್. Very good, powerful out there in this place. Very good thoughts in there comes in my mind.